Hello my dear students. Good morning dear students of class 10. How are you? Yes, you are always cheerful, right? Of course, you have to be. You have to be cheerful so that you can achieve something in the life. Come on my dear students. Among the 8 units of prose and poem combination in your English subject, today we are going to study about the last poem. In unit 8, last poem. Off to outer space tomorrow morning. Yelle bulpugu yanu ಆಕಾಶಗೂ ಅಂಚಿಪೋಪೆ. ನಾಳೆ ಬೆಳಗ್ಗೆ ನಾನು ಆಕಾಶ ದಾಟಿ ನಭಕ್ಕೆ ದಿಗಂತ ದಾಟಿ ಹೋಗ್ತೇನೆ. ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. This is the title of the poem written by Norman Nicholson. Off to outer space tomorrow morning by Norman Nicholson. It's a beautiful, it's a funny, but a realistic story. It's a realistic stuff. The author is going to space. He is about to leave to the space. So, before going to space, he is getting thrilled. The author is thrilled. ಖುಷಿ ಆಗ್ತದೆ ಅವನಿಗೆ, ನಾಳೆ ನಾನು ಸ್ಪೇಸ್ಗೆ ಹೋಗ್ತೇನಲ್ವಾ ಅಂತ. And he is with a funny mood and he is making fun of his poor friend who is on the earth. While this author Norman Nicholson is about to jump to the space, his poor friend is there on the earth. So, ಇವನು ಸ್ಪೇಸಿಗೆ ಹೋಗಿ, ಆಗ ಸ್ಪೇಸಿಗೆ ನಾನು ಹೋಗುವಾಗ ನಿನಗೆ ಹೇಗೆ ಕಾಣ್ತದೆ, ನಾನು ಅಲ್ಲಿಂದ ನಿನಗೆ ಹೇಗೆ ಕಾಣ್ತೇನೆ, ಅಲ್ಲಿಂದ ನಿನ್ನನ್ನು ಹೀಗೆ ನೋಡ್ತೇನೆ, ಈ ರೀತಿ ಅವನಿಗೊಂದು ತಮಾಷೆ ಮಾಡೋದು. ಬಟ್ along with making fun of his friend, the author goes on explaining the explanations, the narrations, the descriptions of the space journey. ಅವನ ಫ್ರೆಂಡಿಗೆ ತಮಾಷೆ ಮಾಡೋದು ಅಂತ ಕಂಡರೂ ಕೂಡ ಈ ಸ್ಪೇಸಿಗೆ ಹೋಗುವಾಗ ಈ ಸ್ಪೇಸ್ ಕ್ರಾಫ್ಟ್ನಲ್ಲಿ ಹೋಗುವಂತಹ ಸ್ಪೇಸ್ ಟ್ರಾವೆಲರ್ಸ್ ಇದ್ದಾರಲ್ಲ, ವ್ಯೋಮಯಾನಿಗಳು ಇದ್ದಾರಲ್ಲ, ಅವರಿಗೆ ಯಾವ ರೀತಿಯ ಅನುಭವ ಆಗುತ್ತದೆ ಅನ್ನೋದನ್ನು ಈ ಪದ್ಯದಲ್ಲಿ ಹೇಳ್ತಾ ಹೋಗ್ತಾರೆ. Come on, my dear students, take your textbook. Come to page number 176. Page number 176. Off to outer space tomorrow morning by Norman Nicholson. Yes, I will read the first paragraph and analyze it later. You can start the countdown. You can take a last look. You can pass me my helmet from its plastic hook. You can cross out my name from the telephone book, for I am off to outer space tomorrow morning. ಅವನ ಫ್ರೆಂಡಿಗೆ ಹೇಳೋದು, ಏನು ಮಾಡಬೇಕು ನೀನು ಅಥವಾ ಏನು ಮಾಡಬಹುದು? ಯು ಕ್ಯಾನ್ ಸ್ಟಾರ್ಟ್ ದ ಕೌಂಟ್ ಡೌನ್ ಅಂದರೆ ಇಳಿಕೆ ಕ್ರಮದಲ್ಲಿ ಲೆಕ್ಕ ಶುರು ಮಾಡೋದು. ಯು ಮೈಟ್ ಹ್ಯಾವ್ ಸೀನ್ ರಾಕೆಟ್ಗಳನ್ನು ಬಿಡುವಾಗ ಕೌಂಟ್ ಡೌನ್ ಸ್ಟಾರ್ಟ್ ಮಾಡ್ತಾರೆ. 10, 9, 8, 7, 6, 5, 4, 3, 2, 1, 0. That is countdown. Okay? You can start the countdown. ಯಾಕೆ? ನಾಳೆ ಬೆಳಿಗ್ಗೆ ಇವನು ಹೋಗ್ತಾನಲ್ಲ, ಅದಕ್ಕೆ ಈಗ ಕೌಂಟ್ಡೌನ್ ನೀನು ಶುರು ಮಾಡು ಅಂತ. ಯು ಕ್ಯಾನ್ ಸ್ಟಾರ್ಟ್ ದ ಕೌಂಟ್ಡೌನ್. ಯು ಕ್ಯಾನ್ ಟೇಕ್ ಎ ಲಾಸ್ಟ್ ಲುಕ್. ನೀನು ಕೊನೆಯ ಬಾರಿಗೆ ನನ್ನನ್ನು ನೋಡಬಹುದು. ಕೊನೆಯ ಬಾರಿಗೆ, ಇದು ಬಹಳ ಡೇಂಜರಸ್ ಸ್ಟೇಟ್ಮೆಂಟ್. ಕೊನೆಯ ಬಾರಿಗೆ ಅಂದರೆ ನೀವು ಹೇಗೂ ಸಹ ಅರ್ಥ ಮಾಡಿಕೊಳ್ಬೋದು. ಈದರ್ ಯು ಕ್ಯಾನ್ ಇಮ್ಯಾಜಿನ್ ದಿಸ್ ಈಸ್ ದ ಲಾಸ್ಟ್ ಲುಕ್ ಬಿಫೋರ್ ಲೀವಿಂಗ್ ಟು ಸ್ಪೇಸ್, ಆರ್ ಯು ಕ್ಯಾನ್ ಆಲ್ಸೋ ಇಮ್ಯಾಜಿನ್ this is the last look because the space traveler never returns. ಸ್ಪೇಸಿಗೆ ಹೋದಂತಹ ಈ ಯಾತ್ರಿ ಮತ್ತೆ ಬರುವುದೇ ಇಲ್ಲ, ಮರಳಿ ಬರುವುದಿಲ್ಲ, ಅವಲ್ಲಿ ಸತ್ತೋಗ್ತಾನೆ ಅನ್ನುವಂಥ ರೀತಿಯಲ್ಲೂ ನೀವು ಕಲ್ಪನೆ ಮಾಡಿಕೊಳ್ಬೋದು. ಯಾಕಂದ್ರೆ ಲಾಸ್ಟ್ ಲುಕ್, ಕೊನೆಯ ಬಾರಿ ನೋಡುವುದಂದರೆ ಹಾಗೆ ಅಲ್ವಾ? ಎಸ್, ಅದು ನಮ್ಮ ಕಲ್ಪನೆಗೆ ಬಿಟ್ಟದ್ದು. ಯು ಕ್ಯಾನ್ ಸ್ಟಾರ್ಟ್ ದ ಕೌಂಟ್ ಡೌನ್. ಯು ಕ್ಯಾನ್ ಟೇಕ್ ಎ ಲಾಸ್ಟ್ ಲುಕ್. ಯು ಕ್ಯಾನ್ ಪಾಸ್ ಮಿ ಮೈ ಹೆಲ್ಮೆಟ್ ಫ್ರಮ್ ಇಟ್ಸ್ ಪ್ಲಾಸ್ಟಿಕ್ ಹುಕ್. ನನ್ನ ಹೆಲ್ಮೆಟಲ್ಲಿ ನೋಡು, ಪ್ಲಾಸ್ಟಿಕ್ ಹುಕ್ಕಿನಲ್ಲಿ ನೇತು ಹಾಕಿದ್ದೇನೆ, ಅದನ್ನು ನನಗೆ ಕೊಡು. ಯಾವ ಹೆಲ್ಮೆಟ್? ಟೂ ವೀಲರಲ್ಲಿ ಹೋಗುವಾಗ, ಸ್ಕೂಟರ್ ಬೈಕ್ಗಳಲ್ಲಿ ಹೋಗುವಾಗ ನಾವು ಹೆಲ್ಮೆಟ್ ಇಡ್ತೇವಲ್ಲ, ಅದೇ ರೀತಿ
ಸ್ಪೇಸ್ ಟ್ರಾವೆಲರ್ಸ್ ಒಂದು ಸ್ಪೇಸ್ ಹೆಲ್ಮೆಟ್ ಅನ್ನು ಹೇಳ್ತಾರೆ. ದಟ್ ಹೆಲ್ಮೆಟ್ ಈಸ್ ವೆಲ್ ಎಕ್ವಿಪ್ಡ್ ವಿತ್ ಕ್ಯಾಮರಾ, ಸ್ಪೀಕರ್, ಲೌಡ್ ಸ್ಪೀಕರ್ ಅಂಡ್ ಎವ್ರಿಥಿಂಗ್, ಮೈಕ್ರೋಫೋನ್, ಎಲ್ಲವೂ ಕೂಡ ಅದರಲ್ಲಿ ಇರ್ತಾರೆ. ಎಸ್, ಆ ಹೆಲ್ಮೆಟ್ ಅನ್ನು ನನಗೆ ಕೊಡು. ಯು ಕ್ಯಾನ್ ಕ್ರಾಸ್ ಔಟ್ ಮೈ ನೇಮ್ ಫ್ರಮ್ ದ ಟೆಲಿಫೋನ್ ಬುಕ್. ಟೆಲಿಫೋನ್ ಬುಕ್ ಅಂದರೆ ಟೆಲಿಫೋನ್ ನಂಬರ್ಗಳ ಒಂದು ಇಂಡೆಂಟ್ ಬುಕ್, ಒಂದು ಇಂಡೆಕ್ಸ್ ಬುಕ್ ಅಂತ ಇರ್ತದೆ. ಟೆಲಿಫೋನ್ ಇಂಡೆಕ್ಸ್ ಬುಕ್ ಅಂತ ಇರ್ತದೆ. ಟೆಲಿಫೋನ್ ಡಿರೆಕ್ಟರಿ ಅಂತ ಕರೀತೇವೆ. In these days, telephone directory is not there. Few years ago, the Department of Telecommunications was publishing the telephone directory book every year. ದೂರವಾಣಿ ಇಲಾಖೆಯವರು ಪ್ರತಿ ವರ್ಷ ಟೆಲಿಫೋನ್ ಡೈರೆಕ್ಟರಿಯನ್ನು ಮೊದಲು ಮಾಡ್ತಿದ್ರು. ಅದರಲ್ಲಿ ಇಡೀ ಒಂದು ಅದು ಡಿಸ್ಟ್ರಿಕ್ಟ್ ವೈಸ್ ಮಾಡ್ತಿದ್ರು. ಫಾರ್ ಎಕ್ಸಾಂಪಲ್, ನಮ್ಮದು ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್. ದಕ್ಷಿಣ ಕನ್ನಡ ಜಿಲ್ಲೆಯ ಸಾಧಾರಣ ಒಂದು 10-12 ಸಾವಿರಕ್ಕಿಂತ ಹೆಚ್ಚಿನ ಫೋನ್ ನಂಬರ್ಸ್ ಅದರಲ್ಲಿ ವಿತ್ ನೇಮ್ ಇರ್ತಿತ್ತು. ಅದು ಟೆಲಿಫೋನ್ ಡಿರೆಕ್ಟರಿ ಅಂತ ಕರೀತಾರೆ. ಈಗ ಈ ಮೊಬೈಲ್ ಫೋನ್ಗಳು ಬಂದ ಮೇಲೆ ಟೆಲಿಫೋನ್ ಡಿರೆಕ್ಟರಿ ಪ್ರಶ್ನೆಯೇ ಇಲ್ಲ. ಸೊ ಇದು ಓಲ್ಡ್, ಹಳೆ ಕಾಲದ ಹೇಳು. ಯು ಕ್ಯಾನ್ ಪಾಸ್ ಮೀ, ಯು ಕ್ಯಾನ್ ಸ್ಟ್ರೈಕ್ ಔಟ್ ಮೈ ನೇಮ್ ಇನ್ ದ ಟೆಲಿಫೋನ್ ಡಿರೆಕ್ಟರಿ. ಟೆಲಿಫೋನ್ ಡೈರೆಕ್ಟರಿ ನನ್ನ ಹೆಸರನ್ನು ಹೊಡೆದು ಹಾಕು. ಯಾಕೆ? ನಾಳೆಯಿಂದ ಇವಾಗ ಸ್ಪೇಸಿಗೆ ಹೋಗ್ತಾರೆ, ಸ್ಪೇಸಿಗೆ ಫೋನ್ ಸಿಗೋದಿಲ್ಲ, ಸ್ಪೇಸಿಗೆ ಫೋನ್ ಇಲ್ಲ. ಸೊ ಯು ಕ್ಯಾನ್ ಸ್ಟ್ರೈಕ್ ಔಟ್ ಮೈ ನೇಮ್ ಫ್ರಮ್ ದ ಟೆಲಿಫೋನ್ ಬುಕ್. ಫಾರ್ ಐ ಆಮ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಯಾಕಂದರೆ ಇಲ್ಲಿ ಫಾರ್, FOR ಅಂದರೆ ಯಾಕೆ ಅಂದರೆ ಬಿಕಾಸ್ ಅನ್ನುವಂಥ ಅರ್ಥ. ಫಾರ್ ಐ ಆಮ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಯಾಕಂದರೆ ನಾಳೆ ನಾನು ಬೆಳಗ್ಗೆ ಸ್ಪೇಸಿಗೆ ಹೋಗಿ ಬಿಡ್ತೇನೆ. ಸೆಕೆಂಡ್ ಪ್ಯಾರಾಗ್ರಾಫ್. ದೇರ್ ವೋಂಟ್ ಬಿ ಎನಿ ಕ್ಯಾಲೆಂಡರ್, ದೇರ್ ವೋಂಟ್ ಬಿ ಎನಿ ಕ್ಲಾಕ್, ಡೇ ಲೈಟ್ ವಿಲ್ ಬಿ ಆನ್ ದ ಸ್ವಿಚ್ ಆ್ಯಂಡ್ ವಿಂಟರ್ ಅಂಡರ್ ಲಾಕ್. I will doze when I am sleepy and wake without a knock, for I am off to outer space tomorrow morning. ಸ್ಪೇಸಿಗೆ ಹೋದ ಮೇಲೆ ಹೇಗಿರ್ತದೆ? ಕ್ಯಾಲೆಂಡರ್ ಇಲ್ಲ, ಕ್ಲಾಕ್ ಇಲ್ಲ. ಇಫ್ ವಿ ಆರ್ ಹಿಯರ್ ಆನ್ ದ ಅರ್ತ್, ವಿ ಲುಕ್ ಎಟ್ ದ ಕ್ಯಾಲೆಂಡರ್, ಓ ವಾಟ್ ಇಸ್ ದ ಡೇಟ್ ಟುಡೇ, ವಿ ಲುಕ್ ಎಟ್ ದ ಕ್ಲಾಕ್, ಓ ವಾಟ್ ಇಸ್ ದ ಟೈಮ್ ನಾವು. ಇಲ್ಲ, ಇಲ್ಲಿ ಕ್ಯಾಲೆಂಡರ್, ಡೇಟ್, ಟೈಮ್ ಎಲ್ಲ ನೋಡ್ತೇವಲ್ಲ, ಸ್ಪೇಸಲ್ಲಿ ಅದು ಯಾವುದಿಲ್ಲ. ಆ್ಯಂಡ್ ಸೆಕೆಂಡ್ ಲೈನ್ ಸೇಸ್ ಡೇ ಲೈಟ್ ವಿಲ್ ಬಿ ಆನ್ ದ ಸ್ವಿಚ್ ಆ್ಯಂಡ್ ವಿಂಟರ್ ಅಂಡರ್ ಲಾಕ್. ನಮಗೆ ಹಗಲಾಗ ಸ್ಪೇಸ್ನಲ್ಲಿ ಹೋದ ಮೇಲೆ ಹಗಲಾಗಬೇಕು ಅಂತಿದ್ರೆ ಸ್ವಿಚ್ ಹಾಕಿದರೆ ಹಗಲು, ಸ್ವಿಚ್ ಆಫ್ ಮಾಡಿದರೆ ರಾತ್ರಿ ಅಷ್ಟೇ. ಆದರೆ ಹಿಯರ್ ಆನ್ ದ ಅರ್ತ್, ಎವ್ರಿ ಡೇ ಮಾರ್ನಿಂಗ್ ಅಲಾಂಗ್ ವಿತ್ ಸನ್ರೈಸ್ ಇಟ್ ಈಸ್ ಡೇ, ಎವ್ರಿ ಈವ್ನಿಂಗ್ ಅಲಾಂಗ್ ವಿತ್ ಸನ್ಸೆಟ್ ಇಟ್ ಈಸ್ ನೈಟ್. ಸೊ ಇಲ್ಲಿ ಹಾಗಿದೆ. ಸ್ಪೇಸ್ನಲ್ಲಿ ಹಾಗಿಲ್ಲ. ಸ್ಪೇಸ್ನಲ್ಲಿ ಸೂರ್ಯನ ಬೆಳಕಿನಿಂದಾಗಿ ಕತ್ತಲು ಬೆಳಕು ಅಂತ ಇಲ್ಲ. ಸ್ವಿಚ್ ಹಾಕಿದರೆ ಹಗಲು, ಸ್ವಿಚ್ ಆಫ್ ಮಾಡಿದರೆ ರಾತ್ರಿ ಅಷ್ಟೇ. ವಿಂಟರ್ ಅಂಡರ್ ಲಾಕ್, ಅಲ್ಲಿ ಯಾವಾಗಲೂ ಕೂಡ ಚಳಿ. ಅರ್ಥನಲ್ಲಿ ಹೇಗಿರ್ತದೆ? ಡ್ಯೂರಿಂಗ್ ಡೇ ಟೈಮ್ ಇಟ್ ಈಸ್ ಹಾಟ್, ಡ್ಯೂರಿಂಗ್ ನೈಟ್ ಇಟ್ ಈಸ್ ಕೋಲ್ಡ್, ವೆರಾಸ್ ಇನ್ ದ ಸ್ಪೇಸ್ ಇಟ್ ಈಸ್ ಆಲ್ವೇಸ್ ಕೋಲ್ಡ್. ಸೊ ವಿಂಟರ್ ಅಂಡರ್ ಲಾಕ್, ಅಲ್ಲಿ ಚಳಿ ಅನ್ನುವಂಥದ್ದು ಲಾಕ್ ಮಾಡಲ್ಪಟ್ಟಿದೆ. ಐ ವಿಲ್ ಡೋಸ್ ವೆನ್ ಐ ಆಮ್ ಸ್ಲೀಪಿ ಆ್ಯಂಡ್ ವೇಕ್ ವಿತೌಟ್ ಎ ನಾಕ್. ನಾನು ನಿದ್ರೆ ಮಾಡಿದ್ದೆ ಯಾವಾಗ ನಿದ್ರೆ ಬಂತು ಆವಾಗ ನಿದ್ರೆ ಮಾಡೋದು. ಹೇಳುದು ವಿತೌಟ್ ನಾಕ್ ಅಂದರೆ ಯಾವುದೇ ಯಾರು ನನ್ನನ್ನು ಎಬ್ಬಿಸದೆ, ಯಾರು ಟಕ್ 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 ಮಾಡದೆ ನಾನು ಎದ್ದೇಳ್ತೇನೆ. ಆದರೆ ಅರ್ಥನಲ್ಲಿ ಹೇಗೆ? ಅರ್ಥನಲ್ಲಿ ನಾವು ನಿದ್ದೆ ಮಾಡಿ ಬಂದಾಗ ನಿದ್ದೆ ಮಾಡೋದು ಅಂತಲ್ಲ, ಅದಕ್ಕೊಂದು ಟೈಮ್ ಇದೆ. ನಾವು ರಾತ್ರಿ ನಿದ್ದೆ ಮಾಡೋದು. ರಾತ್ರಿ ಒಂದು 10 ಗಂಟೆಗೆ ನಾವು ಮಲಗ್ತೇವೆ, ಬೆಳಗ್ಗೆ ಒಂದು 4 ಗಂಟೆಗೆ 5 ಗಂಟೆಗೆ ಹೇಳ್ತೇವೆ. ಬೇರೆ ಸ್ಪೇಸ್ನಲ್ಲಿ ಹಾಗೆಲ್ಲ, ಅಲ್ಲಿ ಹಗಲು ರಾತ್ರಿಯೇ ಇಲ್ಲ. ಸೊ ನಿದ್ದೆ ಬಂದಾಗ ನಿದ್ದೆ ಮಾಡೋದು, ಯಾರು ಕರೆಯದೆ ನಾವು ಎದ್ದೇಳೋದು, ಯಾಕಂದರೆ ನಾನು ಸ್ಪೇಸಿಗೆ ಹೋಗ್ತೇನೆ. ಥರ್ಡ್ ಪ್ಯಾರಾಗ್ರಾಫ್. I will be writing no letters, I will be posting no mail, for with nobody to visit me and not a friend in hail, in solitary confinement as complete as any jail, I will be off to outer space tomorrow morning. ನಾನು ಯಾವುದೇ ಕಾಗದಗಳನ್ನು ಬರೆಯುವುದಿಲ್ಲ, ಯಾವುದೇ ಮೇಲನ್ನು ಪೋಸ್ಟ್ ಮಾಡುವುದಿಲ್ಲ. ಐ ವಿಲ್ ಬಿ ರೈಟಿಂಗ್ ನೋ ಲೆಟರ್ಸ್, ಯಾವುದೇ ಕಾಗದ ಬರೆಯುವುದಿಲ್ಲ, ಯಾವುದೇ ಮೇಲ್ ಕಳಿಸುವುದಿಲ್ಲ. ಮೇಲ್ ಅಂದರೆ ಇಮೇಲ್, ಯಾವುದೇ ಮೇಲ್ ಕಳಿಸೋದಿಲ್ಲ ನಾನು, ಯಾಕಂದರೆ ಅಲ್ಲಿ ಯಾರೂ ಇಲ್ಲ. ಸ್ಪೇಸಲ್ಲಿ ಕಾಗದ ಬರೀಲಿಕ್ಕೆ ವ್ಯವಸ್ಥೆ ಇಲ್ಲ, ಮೇಲ್ ಹಾಕಲಿಕ್ಕೆ ಅಲ್ಲಿ ಇಂಟರ್ನೆಟ್ಟೇ ಇಲ್ಲ. ಎಸ್, ಆ್ಯಂಡ್ ಫಾರ್ ವಿತ್ ನೋ ಬಡಿ ಟು ವಿಸಿಟ್ ಮೀ ಆ್ಯಂಡ್ ನಾಟ್ ಎ ಫ್ರೆಂಡ್ ಇನ್ ಹೇಲ್, ಅಲ್ಲಿ ನನ್ನನ್ನು ವಿಸಿಟ್ ಮಾಡಲಿಕ್ಕೆ ಯಾರೂ ಬರುವುದಿಲ್ಲ. ಆ್ಯಂಡ್ ನಾಟ್ ಎ ಫ್ರೆಂಡ್ ಇನ್ ಹೇಲ್, ಆ್ಯಂಡ್ ನಾಟ್ ಎ ಫ್ರೆಂಡ್ ಇನ್ ಹೇಲ್. ಹೇಲ್ ಅಂದರೆ ಅದಕ್ಕೆ ಬಿಲಾಂಗಿಂಗ್, ಸೇರಿರುವುದು. ನನಗೆ ಸೇರಿದಂತಹ ಯಾವುದೇ ಸ್ನೇಹಿತರು ಇಲ್ಲ. ಇನ್ ಸಾಲಿಟರಿ ಕನ್ಫೈನ್ಮೆಂಟ್, ಏಕಾಂತದ ಒಂದು ಬಂಧನದಲ್ಲಿ. ಕನ್ಫೈನ್ಮೆಂಟ್ ಅಂದರೆ ಅದಕ್ಕೆ ಸೀಮಿತವಾಗಿರುವುದು. ಸಾಲಿಟರಿ ಅಂದರೆ ಏಕಾಂತ. ಇನ್ ಸಾಲಿಟರಿ ಕನ್ಫೈನ್ಮೆಂಟ್ ಆಸ್ ಕಂಪ್ಲೀಟ್ ಆಸ್ ಎನಿ ಜೈಲ್. ಅಲ್ಲಿ ಜೈಲ್ನ ಸ್ಪೆಲ್ಲಿಂಗ್ ನೋಡಿ, GAOL ಅಂತ ಇದೆ. GAOL.
ಇದು ನನಗೆ ಗೊತ್ತಿದೆ, JAIL ಗೊತ್ತಿದೆ, ಜೈಲ್. ಇದು ಇನ್ನೊಂದು ಸ್ಪೆಲ್ಲಿಂಗ್, ಜೈಲ್ ವರ್ಡ್ನ ಇನ್ನೊಂದು ಸ್ಪೆಲ್ಲಿಂಗ್ GAOL. ಇದನ್ನು ಗಾವೋಲ್ ಅಂತ ಓದ್ಲಿಕ್ಕಿಲ್ಲ, ಜೈಲ್ ಪ್ರೊನೌನ್ಸಿಯೇಷನ್ ಇದರದ್ದು ಕೂಡ ಜೈಲ್. ಸೊ ಎರಡರ ಪ್ರೊನೌನ್ಸಿಯೇಷನ್ ಕೂಡ ಸೇಮ್. ಹೀಗೆ ಅದನ್ನು ಪ್ರೊನೌನ್ಸ್ ಮಾಡೋದು, ಜೈಲ್. ಸೊ ಸ್ಪೇಸ್ಗೆ ಹೋದ ಮೇಲೆ ಅಲ್ಲಿ ನಾನು ಜೈಲಲ್ಲಿದ್ದ ಹಾಗೆ ಇರ್ತೇನೆ. ಫೈನ್. ಫೋರ್ತ್ ಪ್ಯಾರಾಗ್ರಾಫ್. When my capsule door is sealed and my space flight has begun, with the teacups circling round me like the planets round the sun, I will be center of my gravity, a universe of one, setting off to outer space tomorrow morning. Space ನಲ್ಲಿ ಹೇಗಿರ್ತದೆ? You might have read and learnt in the lower classes. In the space, either there is no gravity or less gravity. In the space, absolutely no gravity. On the moon, what is the gravity rate? 1/6 of what is on the earth. ಭೂಮಿಯ ಮೇಲೆ ಇರುವುದರ 1/6 ಭಾಗದಷ್ಟು ಗುರುತ್ವಾಕರ್ಷಣೆ ಮಾತ್ರ ಚಂದ್ರನ ಮೇಲೆ ಇರ್ತದೆ. ಸ್ಪೇಸ್ನಲ್ಲಿ 0. ಸ್ಪೇಸ್ನಲ್ಲಿ ಯಾವುದೇ ಗುರುತ್ವಾಕರ್ಷಣೆ ಇರುವುದಿಲ್ಲ. ಎಸ್, ಹಾಗಾಗಿ ವೆನ್ ಮೈ ಕ್ಯಾಪ್ಸೂಲ್ ಡೋರ್, ಕ್ಯಾಪ್ಸೂಲ್ ಅಂದರೆ ಒಂದು ಅರ್ಥ ಕ್ಯಾಪ್ಸೂಲ್ ಮಾತ್ರ ಅದು. ಇನ್ನೊಂದು ಸ್ಪೇಸ್ಗೆ ಏರ್ಕ್ರಾಫ್ಟ್ ಅನ್ನು ಕಳಿಸ್ತಾರಲ್ಲ, ಸ್ಪೇಸ್ ಕ್ರಾಫ್ಟ್ ಅನ್ನು, ಅದಕ್ಕೆ ಕ್ಯಾಪ್ಸೂಲ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಕ್ಯಾಪ್ಸೂಲ್ ಅಂದರೆ ವ್ಯೋಮಯಾತ್ರೆಗೆ ಹೋಗುವಂತಹ ನೌಕೆ, ವ್ಯೋಮ ನೌಕೆ, ಸ್ಪೇಸ್ ಶಿಪ್, ಸ್ಪೇಸ್ ಕ್ರಾಫ್ಟ್. ಫೈನ್. ವೆನ್ ಮೈ ಕ್ಯಾಪ್ಸೂಲ್ ಡೋರ್ ಇಸ್ ಸೀಲ್ಡ್ ಅಂಡ್ ಮೈ ಸ್ಪೇಸ್ ಫ್ಲೈಟ್ ಹ್ಯಾಸ್ ಬಿಗನ್. ನನ್ನ ವ್ಯೋಮ ನೌಕೆಯ ಬಾಗಿಲನ್ನು ಹಾಕಿ ನನ್ನ ರಾಕೆಟ್ ಹೊರಟಾಗ, ನನ್ನ ಫ್ಲೈಟ್ ಅಲ್ಲಿಗೆ ಹೊರಟಾಗ, ವಿತ್ ದ ಟೀ ಕಪ್ಸ್ ಸರ್ಕ್ಲಿಂಗ್ ರೌಂಡ್ ಮೀ ಲೈಕ್ ದ ಪ್ಲಾನೆಟ್ಸ್ ರೌಂಡ್ ದ ಸನ್. ನಾನು ಚಹಾ ಕುಡಿದು, ಸ್ಪೇಸ್ನಲ್ಲಿ ಚಹಾ ಕುಡಿದು ಚಹಾ ಗ್ಲಾಸನ್ನು ಹೀಗೆ ಬಿಸಾಡಿದರೆ ಅದು ಹೀಗೆ ನನ್ನ ಸುತ್ತ ಹೋಗ್ತಾ ಇರ್ತದೆ. ಯಾಕೆ? ಅಲ್ಲಿ ಗ್ರಾವಿಟೇಷನ್ ಇಲ್ಲ. ಒಮ್ಮೆ ಮೂವ್ಮೆಂಟ್ ಆದರೆ ಅದು ಹೋಗ್ತಾ ಇರ್ತದೆ, ಯಾವುದಾದ್ರು ತಡೆಯುವವರೆಗೆ ಅದು ಹೋಗ್ತಾ ಇರ್ತದೆ. ಸೊ ಹಾಗೆ in the solar system, sun is the center of gravity and all the other planets, including earth, all the other planets, they are encircling the sun. ಸೂರ್ಯ, ನಮ್ಮ ಸೌರಮಂಡಲದ ಪದ್ಧತಿಯಲ್ಲಿ, ಸಿಸ್ಟಮ್ನಲ್ಲಿ ಸೂರ್ಯ ಕೇಂದ್ರ ಬಿಂದು. ನಮ್ಮ ಭೂಮಿಯೂ ಸೇರಿದ ಹಾಗೆ, ಚಂದ್ರನೂ ಸೇರಿದ ಹಾಗೆ ಹಲವಾರು ಗ್ರಹಗಳು ಮತ್ತು ಉಪಗ್ರಹಗಳು ಸೂರ್ಯನ ಸುತ್ತುತ್ತಾ ಇರ್ತವೆ. ಎನ್ಸರ್ಕ್ಲಿಂಗ್, ಸುತ್ತು ಹೊಡಿತಾ ಇರ್ತವೆ. ಹಾಗೆ ಸ್ಪೇಸ್ನಲ್ಲಿ ಆತರ ಹೇಳೋದು, ಸ್ಪೇಸ್ನಲ್ಲಿ ನಾನು ಹೋಗಿ ಚಹಾ ಕುಡಿದು ಒಂದು ಚಹಾ ಗ್ಲಾಸನ್ನು ಹೇಗೆ ಬಿಸಾಡಿದರೆ ಅದು ನನ್ನ ಸುತ್ತ ಹೋಗ್ತಾ ಇರ್ತದೆ ಅಂತ ಕಲ್ಪನೆ. ಎಸ್, ಐ ವಿಲ್ ಬಿ ಸೆಂಟರ್ ಆಫ್ ಮೈ ಗ್ರಾವಿಟಿ, ಅ ಯೂನಿವರ್ಸ್ ಆಫ್ ಒನ್. ಸೂರ್ಯ, ಸೌರಮಂಡಲದಲ್ಲಿ ಸೂರ್ಯ ಹೇಗೆ ಸೆಂಟರ್ ಆಫ್ ಗ್ರಾವಿಟಿಯೋ ಹಾಗೆ ಸ್ಪೇಸ್ನಲ್ಲಿ ನಾನೇ ಗ್ರಾವಿಟಿ, ನಾನೇ ಸೆಂಟರ್ ಆಫ್ ಗ್ರಾವಿಟಿ. ನನ್ನ ಸುತ್ತ ವಸ್ತುಗಳು ಸುತ್ತುತ್ತಾ ಇರ್ತವೆ. ಸೆಟ್ಟಿಂಗ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ನಾನು ತಯಾರಿ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಪ್ಯಾರಾಗ್ರಾಫ್. ಯು ಕ್ಯಾನ್ ವಾಚ್ ಆನ್ ಟೆಲಿವಿಷನ್ ಆ್ಯಂಡ್ ಫಾಲೋ ಫ್ರಮ್ ಅಫಾರ್, ಟ್ರ್ಯಾಕಿಂಗ್ ಥ್ರೂ ಯುವರ್ ಟೆಲಿಸ್ಕೋಪ್ ಆಫ್ ಮೈ ಅಪ್ವರ್ಡ್ ಶೂಟಿಂಗ್ ಸ್ಟಾರ್. But you needn't think I will give a damn for you or what you are when I am off to outer space tomorrow morning. You can watch on television and follow from afar. You might have seen, after taking off of the space shuttle, we used to watch the track of the space shuttle on the television screen. Television screen ನಲ್ಲಿ ಗ್ರಾಫ್ ಥರದಲ್ಲಿ ತೋರಿಸ್ತಾ ಇರೋದು ನನಗೆ ಅಲ್ವಾ, ನೀವು ನೋಡಿದ್ದೀರಿ. ಸೊ ಹಾಗೆ ನಾನು ನಾಳೆ ಹೋದ ಮೇಲೆ ನೀವು ಟೆಲಿವಿಷನ್ನಲ್ಲಿ ನೀನು ಅಫಾರ್, ದೂರದಿಂದ ನನ್ನನ್ನು ಟೆಲಿವಿಷನ್ನಲ್ಲಿ ನನ್ನ ಸ್ಪೇಸನ್ನು ಹೋಗುವುದನ್ನು, ಸ್ಪೇಸ್ ಶಟಲ್ ಹೋಗುವುದನ್ನು ನೋಡಬಹುದು. ಟ್ರ್ಯಾಕಿಂಗ್ ಥ್ರೂ ಯುವರ್ ಟೆಲಿಸ್ಕೋಪ್ ಮೈ ಅಪ್ವರ್ಡ್ ಶೂಟಿಂಗ್ ಸ್ಟಾರ್. ಟೆಲಿಸ್ಕೋಪ್, ದುರ್ಬೀನ್ನಲ್ಲಿ ಅಪ್ವರ್ಡ್ ಶೂಟಿಂಗ್ ಸ್ಟಾರ್, ಮೇಲಕ್ಕೆ ಚಿಮ್ಮುತ್ತಿರುವಂತಹ ನಕ್ಷತ್ರ ಯಾವುದು? ನನ್ನ ನೌಕೆ. See, at the tail part of the spacecraft, always it is flaming. ಸ್ಪೇಸ್ಕ್ರಾಫ್ಟ್ನ ಅಥವಾ ವಿಮಾನದ ಹಿಂಭಾಗದಲ್ಲಿ, ಬಾಲದಲ್ಲಿ ಬೆಂಕಿ ಉಗುಳ್ತಾ ಇರ್ತದೆ. ಸ್ಪೇಸ್ ಮೇಲೆ ಸ್ಪೇಸ್ ಶಟಲ್ ಹಾರಿದಾಗ ನಮಗೆ ಕೆಳಗಿಂದ ನೋಡಿದಾಗ ಬೆಂಕಿ ಮಾತ್ರ ಕಾಣ್ತದೆ, ಅದು ನಕ್ಷತ್ರದ ಹಾಗೆ ಕಾಣ್ತದೆ. ಸೊ ಅಪ್ವರ್ಡ್ ಶೂಟಿಂಗ್ ಸ್ಟಾರ್, ಮೇಲಕ್ಕೆ ಚಿಮ್ಮುತ್ತಿರುವಂಥ ನಕ್ಷತ್ರದ ಹಾಗೆ ನನ್ನ ಸ್ಪೇಸ್ ಶಟಲ್ ಕಾಣ್ತದೆ. ಅದನ್ನು ನೀನು ದುರ್ಬೀನಲ್ಲಿ ನೋಡಬಹುದು. But you needn't think I will give a damn for you or what you are.
ಆದರೆ ದಯವಿಟ್ಟು ನಾನು ಮೇಲೆ ಇದ್ದೇನೆ, ನೀನು ಕೆಳಗಿದ್ದಿದ್ರೆ ನಿನ್ನನ್ನು ನಾನು ಕಂಡೆಮ್ ಮಾಡ್ತೇನೆ ಅಂತ ನೀನೇನು ಭಾವಿಸಬೇಡ. ನಾನು ಹಾಗೆ ಮಾಡುವುದಿಲ್ಲ. When I am off to outer space tomorrow morning. And the last paragraph. And when the rockets thrust me on my trans-galactic hop with 20,000 light years before the first stop, then you and every soul on earth can go and blow your top, for I am off to outer space tomorrow morning. Yes. So ನಾಳೆ ಸ್ಪೇಸ್ ನನ್ನ ಎಷ್ಟು ದೂರ ಕೊಂಡೋಗ್ತದೆ? And when the rockets thrust me on my trans-galactic hop. ಗ್ಯಾಲಕ್ಸಿ ಅಂದರೆ ಏನು? ನಕ್ಷತ್ರಗಳ ಸಮೂಹ. ಗ್ಯಾಲಕ್ಟಿಕ್ ಅಂದರೆ ನಕ್ಷತ್ರಗಳಿಗೆ ಸಂಬಂಧಪಟ್ಟ. ಗ್ಯಾಲಕ್ಟಿಕ್ ಹಾಪ್ ಅಂದರೆ ಹಾರು. ನಾಳೆ ರಾಕೆಟ್ ನನ್ನ ಥ್ರಸ್ಟ್ ಮಾಡೋದಂದ್ರೆ ಅಲ್ಲಿ ತಗೊಂಡೋಗಿ ಹಾಕ್ತದೆ. ನಾಳೆ ರಾಕೆಟ್ ನನ್ನನ್ನು ತಗೊಂಡೋಗಿ ನಕ್ಷತ್ರಗಳ ಸಮೂಹದಲ್ಲಿ ಹಾಕ್ತದೆ, ಅಲ್ಲಿ ಹಾರಿಸ್ತದೆ ನನ್ನನ್ನು. ಗ್ಯಾಲಕ್ಟಿಕ್ ಹಾಪ್. ನಾನು ನಿಲ್ಲುದು ಯಾವಾಗ ಗೊತ್ತು? ಇಲ್ಲಿಂದ ಹೊರಟ ಮೇಲೆ ನಿಲ್ಲುದು ಎಲ್ಲಿ ಗೊತ್ತುಂಟ? 20,000 ಲೈಟ್ ಇಯರ್ಸ್ ಬಿಫೋರ್ ದ ಫಸ್ಟ್ ಸ್ಟಾಪ್. 20,000 20 ನೂರುಗಳು. 20 ಅಂದರೆ 2000 ಲೈಟ್ ಇಯರ್ಸ್. 2000 ಜ್ಯೋತಿರ್ವರ್ಷ. ವಾಟ್ ಈಸ್ ಎ ಲೈಟ್ ಇಯರ್? ಲೈಟ್ ಇಯರ್ ಮೀನ್ಸ್ the distance which the light continuously travels in a period of 1 year. ಒಂದು ವರ್ಷ ಅಂದರೆ 365 ದಿನ. 365 ದಿನ ಬೆಳಕಿನ ವೇಗದಲ್ಲಿ ಸರಾಗವಾಗಿ ಹೋಗುತ್ತಾ ಇದ್ರೆ ಅಷ್ಟು ದೂರವನ್ನು ಒಂದು ಜ್ಯೋತಿರ್ವರ್ಷ ಅಂತ ಕರೀತಾರೆ. ಎಷ್ಟು ದೂರ ಹೋಗ್ಬೋದು ಯೋಚನೆ ಮಾಡಿ. ಅಂಥ ಎಷ್ಟು ವರ್ಷ? 2000 ವರ್ಷ. ಇದೆಲ್ಲ ಕಲ್ಪನೆ ಅವನದು, ಸ್ವಲ್ಪ ತಮಾಷೆಗೆ ಹೇಳೋದು. ಅಂಥ 2000 ವರ್ಷ ಬೆಳಕು ಹೋದರೆ ಎಷ್ಟು ದೂರ ಹೋಗ್ಬೋದು? ಅಷ್ಟು ದೂರ ಹೋಗಿ ನಾನು ಮೊದಲು ನಿಲ್ಲುವುದು, ಅಲ್ಲಿವರೆಗೆ ನಾನು ನಿಲ್ಲುವುದಿಲ್ಲ ಅಂತ ಬಿಫೋರ್ ಮೈ ಫಸ್ಟ್ ಸ್ಟಾಪ್ ಅಂತ. ನನ್ನ ಸ್ಟಾಪ್ ಆಗುವುದೇ ಅಲ್ಲಿ. ಎಸ್, ದಟ್ ಈಸ್ ಹಿಸ್ ಇಮ್ಯಾಜಿನೇಷನ್. ಬಿಫೋರ್ ಮೈ ಫಸ್ಟ್ ಸ್ಟಾಪ್, ದೆನ್ ಯು ಆ್ಯಂಡ್ ಎವ್ರಿ ಸೋಲ್ ಆನ್ ಅರ್ತ್ ಕ್ಯಾನ್ ಗೋ ಆ್ಯಂಡ್ ಬ್ಲೋ ಯುವರ್ ಟಾಪ್. ಬ್ಲೋಯಿಂಗ್ ಯುವರ್ ಟಾಪ್ ಅಂದರೆ ಸ್ವಲ್ಪ ಅಸೂಯೆಯಲ್ಲಿ ಮೈ ಪರಚಿಕೊಳ್ಳುವುದು ಅಂತ. ಬ್ಲೋ ಯುವರ್ ಟಾಪ್, ಇಟ್ಸ್ ಎ ಫ್ರೇಜ್. ಅದೊಂದು ಫ್ರೇಸ್ ಅದು, ಬ್ಲೋ ಯುವರ್ ಟಾಪ್ ಅಂದರೆ ಮೈ ಪರಚಿಕೊಳ್ಳುವುದು ಅಂತಂದರೆ ಬೇರೆಯವರು ದೊಡ್ಡ ಸಾಧನೆ ಮಾಡಿದಾಗ ನಮಗೆ ನಂಜಾಗುವುದು ಹೇಳ್ತಾರೆ. ವಿ ಆರ್ ಜೆಲಸ್ ಆಫ್ ದೆಮ್. ವೆನ್ ವಿ ಆರ್ ಜೆಲಸ್ ಆಫ್ ದೆಮ್, ವಿ ಸ್ಕ್ರಾಚ್ ಅವರ್ ಓನ್ ಬಾಡಿ ಔಟ್ ಆಫ್ ಜೆಲಸಿ. ದ್ಯಾಟ್ ಪರ್ಸನ್ ಡಿಡ್ ದಿಸ್ ಪರ್ಸನ್ ಡಿಡ್ ದ್ಯಾಟ್. ಹಾಗೆ ಸೊ ನಾನು ಅಲ್ಲಿಗೆ ಹೋದಾಗ ನೀವೆಲ್ಲ ಅಸೂಯೆಯಲ್ಲಿ ನಿಮ್ಮ ಮೈ ಪರಚಿಕೊಳ್ಬೋದು. ಬಿಕಾಸ್ ಐ ಆಮ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಈ ರೀತಿಯಲ್ಲಿ ಸ್ಪೇಸ್ಗೆ ಹೋದಾಗ ಯಾವ ಅನುಭವಗಳು ಆಗುತ್ತವೆ ಅನ್ನೋದನ್ನು ಅವನು ಹೇಳ್ತಾ ಹೋಗ್ತಾನೆ. ಸೊ ದಿಸ್ ಈಸ್ ದ ಕಂಟೆಂಟ್ ಆಫ್ ದ ಲೆಸನ್. ಆ್ಯಂಡ್ ಇನ್ ದ ನೆಕ್ಸ್ಟ್ ವಿಡಿಯೋ ಐ ಶಾಲ್ ಕಮ್ ವಿತ್ one more supplementary reading lesson. Remember, 2 more supplementary lessons we have to complete. And if I complete those 2 supplementary lessons, with them the entire 100% of the lessons of class 10 for this year will be completed. And I will meet you in the next video, my dear students. Until then, keep studying. Good luck.